ಉತ್ಸವ ನಮ್ಮ ನೆಲದ ನಮ್ಮ ಪ್ರತಿಭೆ. ಧನಂಜಯ ಅವ್ರನ್ನ ಮತ್ತು ಪವನ್ ಅವ್ರನ್ನ ವೇದಿಕೆ ಮೇಲೆ ಕರೀತೀನಿ, ಒಂದೆರಡು ಮಾತುಗಳಾಡಿ. ನಮಸ್ಕಾರ ಎಲ್ರಿಗೂ. ನಾನು ಪವನ್. ಉತ್ಸವ್ ಅವರು ನನಗೆ ನಾನು ಆ್ಯಕ್ಚುಲಿ ನನ್ನ ಫಿಲ್ಮ್ ಶೂಟ್ ಮಾಡಬೇಕಂದ್ರೆ ಆಗ ಈ ಫಿಲ್ಮಿನ ಪೋಸ್ಟರ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಶೇರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ ಸಾಕಷ್ಟು ಮೆಸೇಜಸ್ ಬರ್ತಾಯಿತ್ತು. ಬಟ್ ಸಡನ್ನಾಗಿ ಅದು ಆ ಥರ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆಗ ನನಗೆ ಇವ್ರ ನಂಬರ್ ಸಿಕ್ತು, ಕೇಳಿದೆ ಹೇಗಾದರೂ ನೋಡ್ಬೋದಾ ಅಂತ. ಅವ್ರು ಇಮಿಡಿಯೇಟ್ಲಿ ನನಗೊಂದು ಪ್ರೈವೇಟ್ ಲಿಂಕ್ ಕಳಿಸಿದ್ರು. ಸೊ ಫಿಲ್ಮ್ ನಾನು ನೋಡಿದೆ. ತುಂಬ ಇಂಪ್ಯಾಕ್ಟ್ಫುಲ್ ಸಿನಿಮಾ. ಯಾಕಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಲಾಕ್ಡೌನ್ ಅಂದ ತಕ್ಷಣ ನಮ್ಮ ಮನೆ ಅಂತ ಇತ್ತು, ಅದರಲ್ಲಿ ಇರ್ತಾಯಿದ್ವಿ. ಅದರದ್ದು ಕಂಫರ್ಟ್ಸ್ ಅಷ್ಟೇ ಗೊತ್ತಿತ್ತು. ಏನೋ ನಮಗಾಗ್ತಿದ್ದು ಕಷ್ಟಗಳಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು, ಫುಡ್ ಏನೋ ಹಂಗೆ ಬರುತ್ತೆ, ತರಕಾರಿ ಒಂದು ವಾರಕ್ಕೊಂದು. ಸೊ ಬಟ್ ನ್ಯೂಸ್ ಮೂಲಕ ಅದರದ್ದೆಲ್ಲ ಗೊತ್ತಾಗ್ತಿತ್ತು ಆಚೆ ಇರೋರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಬಟ್ ಈ ಏನೇ ಆದರೂ ನ್ಯೂಸ್ ಕವರೇಜಲ್ಲಿ ನೋಡೋ ಫುಟೇಜ್ಗೂ ಅದನ್ನು ಡ್ರಮ್ಯಾಟಿಕಲಿ ಇವ್ರು ಹೇಗೆ ತುಂಬ ಧೈರ್ಯ ಮಾಡಿ ಅದನ್ನು ನಟರ ಕೈಲಿ ಒಂದು ಎಮೋಷನ್ ರೀಚ್ ಆಗೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಒಂದಿಷ್ಟು ನಾವು ಓದಿದ್ರು ಕೂಡ ಅದನ್ನು ಸಿನಿಮ್ಯಾಟಿಕ್ ಆಗಿ ನೋಡೋದ್ರಲ್ಲಿ ಇಟ್ಸ್ ಫಾರ್ ಮೋರ್ ಇಂಪ್ಯಾಕ್ಟ್ಫುಲ್. ಸೊ ಡೆಫಿನೆಟ್ಲಿ ಇದು ಜನಕ್ಕೆ ಇದನ್ನು ನೋಡಿದಾಗ ನಾವೇನು ತುಂಬ ಜನ ದಿನಗಟ್ಟಲೆ ವಾರಗಟ್ಟಲೆ ನಡೆದ್ರು, ಊಟ ಇರ್ತಿರ್ಲಿಲ್ಲ ಅನ್ನೋದಷ್ಟೇ ನ್ಯೂಸ್ ಥರ ಗೊತ್ತಿತ್ತು. ಬಟ್ ಎಷ್ಟು ಫೀಲ್ ಆಗುತ್ತೆ ಅದು ನೋಡ್ಬೇಕಾದ್ರೆ ನಮಗೆ ಅನ್ನಿಸ್ತಿತ್ತು, ಅಯ್ಯೋ ಅಲ್ಲೆಲ್ಲೋ ಅವ್ರಿಗೆ ಸಿಕ್ಬಿಡ್ಲಿ, ಅಲ್ಲೆಲ್ಲೋ ಪೊಲೀಸ್ ಬಂದರೆ ಇವ್ರನ್ನ ಹಿಡಿದೇ ಇರಲಿ, ಆ ಥರ ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೀರೇಶ್ ಕೂಡ ಇಟ್ಸ್ ಅಮೇಝಿಂಗ್. ಅವ್ರ ಪಕ್ಕದಲ್ಲೇ ಕೂತಿದ್ದೆ, ನನಗೆಲ್ಲೋ ಒಂದು ಕಡೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅನಿಸ್ತಿತ್ತು ನೋಡೋ ಟೈಮಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆ್ಯಂಡ್ ಮೇಕಿಂಗ್ ಎಲ್ಲ ನೋಡಿದಾಗ ಇಟ್ಸ್ ವೆರಿ ಗುಡ್, ವೆರಿ ಇನ್ಸ್ಪೈರಿಂಗ್. ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದ ಫಿಲ್ಮ್. ನನಗೆ ತುಂಬ ಖುಷಿಯಾಯಿತು ಸಿನಿಮಾ ಕಳಿಸಿದ್ರು ಪ್ರಕಾಶ್ ರಾಜ್ ಬರ್ತಾ ಇವತ್ತು ನೋಡ್ತಾರೆ ಅಂತ. ಅದು ಅಷ್ಟು ಸಿನಿಮಾ ನೋಡ್ತಾ ಒಂದು ಪೈನ್ ಫೀಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಉತ್ಸವ್ ಸಿನಿಮಾನ ಕಟ್ಟಿದ್ದಾರೆ. ತುಂಬ ಖುಷಿ ವಿಚಾರ ಏನು ಅಂದರೆ, ಇವಾಗ ಸುಮ್ಮನೆ ನಾನು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಿದ್ರೆ, ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲರೂ ಬೇರೆ ಬೇರೆ ಥರದ ಸಿನಿಮಾಗಳನ್ನ, ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರದ ಸಿನಿಮಾಗಳು ತಗೊಂಡು ನಮ್ಮ ಮುಂದೆ, ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಆ್ಯಂಡ್ ಆ ಥರದ್ದು ಸಿನಿಮಾಗಳಿಗೆ ಒಬ್ಬೊಬ್ಬರು ಒಂದೊಂದು ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ. ಈ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ ತುಂಬ ಚೆನ್ನಾಗಿ ಜೊತೆ ಆಗಿದ್ದಾರೆ. ಆ್ಯಂಡ್ ಅವರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸಗಳು ಇಲ್ಲಿದೆ. ಯೂಶ್ವಲಿ ನಮಗೊಂದು ಯಾವಾಗಲೂ ಪ್ರಶ್ನೆ ಇದ್ದೇ ಇರುತ್ತೆ, ರಂಗಭೂಮಿಯಿಂದ ಬಂದವ್ರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ, ವಾಪಸ್ ರಂಗಭೂಮಿಗೆ ಬರ್ತೀರಾ ಅಂತ. ಬಟ್ ನಾನು ಮೈಸೂರಿಗೆ ಬಂದಾಗ ಇಲ್ಲಿ ಒಂದು 2-3 ಸರಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅವರೊಂದು ಒಳ್ಳೆ ಅದ್ಭುತವಾದ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರಿಗೆ ಹೆಂಗೆ ಟೈಮ್ ಆಗೋದು ಗೊತ್ತಿಲ್ಲ. ಆ್ಯಕ್ಟಿಂಗ್ ಮಧ್ಯ ಮತ್ತು ಈ ಕಡೆ ತೋಟಗಾರಿಕೆ, ಈ ಕಡೆ ರಂಗಭೂಮಿ ಎಲ್ಲವನ್ನು ತುಂಬ ಚೆನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು. ನಾನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡಿಕೊಂಡು ತುಂಬ ದಿನ ಆಗಿತ್ತು. ಇಲ್ಲಿ ಬಂದಾಗ ಮತ್ತೆ ಅದು ದಕ್ತು ಅನ್ನಿಸ್ತು. ಆ್ಯಂಡ್ ಫೋಟೋ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬ್ಯುಸಿ ಇರ್ತೀವಲ್ಲ, ನಮಗೆ ಊಟ ತಿಂಡಿ ಸವಲತ್ತುಗಳು ಇನ್ನೊಂದು ಎಲ್ಲವೂ ಚೆನ್ನಾಗಿರುತ್ತೆ. ಸೊ ನಮ್ಮ ಬದುಕು ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇನ್ನೇನೋ ಬೇರೆ ಬೇರೆ ವಿಷಯಗಳಿಗೆ ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಜಡ್ಜ್ ಮಾಡಿಕೊಂಡು ಒಬ್ರನ್ನೊಬ್ಬರು ಆ ಥರದ್ರಲ್ಲಿ ಬ್ಯುಸಿ ಇರ್ತೀವಿ. ಆ ಥರದ್ದೇನೋ ಕಿಕ್ ಕೊಡ್ತಾ ಇರುತ್ತೆ ಯೂಶ್ವಲಿ ನಮಗೆ ಕೆಲಸ ಬಿಟ್ಟರೆ ಇದ್ದವರಿಗೆ. ಬಟ್ ಇಲ್ಲದವ್ರಿಗೆ ಅವ್ರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸು ತುಂಬ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅವರು ಆ ಒದ್ದಾಟದಲ್ಲಿ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ಲಾಕ್ಡೌನ್ ಅಂತ ಸಂದರ್ಭದಲ್ಲೆಲ್ಲ ಅವ್ರಗಳ ಪರಿಸ್ಥಿತಿಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿತ್ತು. ನಾವು ಎಲ್ಲರೂ ಲಾಕ್ಡೌನಲ್ಲಿ ಬೆಂಗಳೂರಲ್ಲಿ ಆಚೆ ಇದ್ವಿ, ದಿನ ಓಡಾಡ್ತಾನೆ ಇದ್ವಿ. ಜನಗಳಿಗೂ ಎಷ್ಟು ಕಷ್ಟಗಳಿತ್ತು ನೋಡ್ತಾನೆ ಇದ್ವಿ. ಆ್ಯಂಡ್ ಪ್ರಕಾಶ್ ರಾಜ್ ಸರ್
ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ. ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿರ್ತೀವಿ ಎಲ್ಲರೂ. ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಇದ್ದವರು ಯಾವಾಗಲೂ ಎಂಥ ಪರಿಸ್ಥಿತಿಲೂ ಇಲ್ಲದವ್ರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದನ್ನು ಇಟ್ಕೊಂಡು ಯೂಶ್ವಲಿ ಅದನ್ನು ಪೊಲಿಟಿಸೈಸ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ನಾವು ಕಿತ್ತಾಡ್ತಾ ಇರ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಪಾಪ ಅವ್ರ ಬದುಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಫೋಟೋ ಡೆಫಿನೆಟ್ಲಿ ತುಂಬ ಕಾಡುವಂಥ ಸಿನಿಮಾ ಆಗುತ್ತೆ. ತುಂಬ ಇಷ್ಟ ಆಯಿತು. ಉತ್ಸವ್ ಒಳ್ಳೆಯದಾಗಲಿ. 22-23 ವರ್ಷಕ್ಕೆ ಈ ಥರದ್ದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಅನಿಸಿ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿರೋದು ಸೂಪರ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡಕ್ಕೆ ಇನ್ನೊಬ್ಬರು ಅದ್ಭುತವಾದ ನಿರ್ದೇಶಕರು, ತುಂಬ ದೂರ ಟ್ರಾವೆಲ್ ಮಾಡುವಂಥ ನಿರ್ದೇಶಕರಾಗಿ ಅಂಥೇಳಿ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಬಗ್ಗೆ ನಾನು ಮೊದಲು ಕೇಳಿದ್ದು ಇದನ್ನು ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಮಾತಾಡ್ತಿದ್ರು. ಆನಂತರ ಒಂದು ಶೋ ಹಾಕಿದರು ಬೆಂಗಳೂರಲ್ಲಿ, ಅದು ನಮ್ಮ ಕಲಾವಿದರ ಸಂಘದಲ್ಲಿ ಹಾಕಿದ್ರು. ನಾನು ಆ ಟಿಕೆಟ್ ಬುಕ್ ಮಾಡಿ ಆ ಸಿನಿಮಾಕ್ಕೆ ಹೋಗಿದ್ದೆ. ಆ ಸಿನಿಮಾ ನೋಡುವ ಹೊತ್ತಿಗೆ ಪ್ಯಾಂಡಮಿಕ್ ಎಲ್ಲ ಆಗಿ ಸುಮಾರು ವರ್ಷಗಳ ಒಂದೂವರೆ ವರ್ಷ ಆಗಿತ್ತು. ಮರೆತು ಬಿಟ್ಟಿದ್ವಿ ಎಲ್ಲ. ನಮಗೆ ಭಾಳ ಮುಖ್ಯ ಏನಂದರೆ ನಮಗಾದ ಒಂದು ಆಘಾತವನ್ನು ನಾವು ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸತತವಾಗಿ. ಮರೆತು ಬಿಡೋಣ, ಅದೆಲ್ಲ ಒಂದು ಮುಗಿದ ಕಥೆ ಅಂತ. ಬಟ್ ಅದನ್ನು ಬೇರೆ ದೇಶಗಳಲ್ಲಿ ಒಂದು ವಾರ ಆದಾಗ ಅದು ವಾರ ಬಗ್ಗೆ ಸುಮಾರು ಸಿನಿಮಾ ಬರ್ತವೆ. ಪ್ಯಾಂಡಮಿಕ್ ಆದಾಗ ಆ ಪ್ಯಾಂಡಮಿಕ್ ಬಗ್ಗೆ ಸಿನಿಮಾ ಬರ್ತವೆ. ಅಂದರೆ ಆ ಕಾಲದಲ್ಲೇ ನಾವು ಹೇಗೆ ಬಿಹೇವ್ ಮಾಡಿದ್ವಿ, ನಮ್ಮ ವರ್ತನೆಗಳು ಹೇಗಿತ್ತು, ನಮ್ಮ ಸಾಮಾಜಿಕವಾಗಿ ನಾವು ಹೇಗಿದ್ವಿ, ನೈತಿಕವಾಗಿ ಹೇಗಿದ್ವಿ, ಇದನ್ನು ತೋರಿಸುವಂಥ ಸಿನಿಮಾಗಳು ಬರ್ತಾವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಾವು ಕಥೆಗಳಂದರೆ ನಿನ್ನೆದನ್ನು ಬರಿತಾ ಇರ್ತೀವಿ. ನಿನ್ನೆ ನಡೆದಿದ್ದನ್ನು ಒಂದು ಕಥೆಯಾಗಿ ಬರೆದಾಗ, ಒಂದು ಸಿನಿಮಾ ತಂದಾಗ ಅದು ನಮ್ಗೆ ಭಾಳ ಇಂಪ್ಯಾಕ್ಟ್ ಬೀಳುತ್ತೆ. ಹಾಗಾಗಿ ಉತ್ಸವನವರು ಈ ಸಿನಿಮಾ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಸಿನಿಮಾದಲ್ಲಿ ಅವರು ತೋರಿಸಿರುವಂಥ ಜಗತ್ತಿದೆಯಲ್ಲ, ನಾವೆಲ್ಲ ಹಾದು ಬಂದಿರುವಂಥ ಒಂದು ಜಗತ್ತು, ಆ ಕೆಂಡದಲ್ಲಿ ನಡ್ಕೊಂಬಂದಿದ್ದೀವಿ. ಆ ಕೆಂಡ ಆರಿದ ನಂತರ ಅದನ್ನು ತೋರಿಸೋದಿದೆಯಲ್ಲ, ಅದು ಭಾಳ ಕಷ್ಟ. ಯಾಕಂದರೆ ನಾವು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಾವು ಮತ್ತೆ ನೋಡೋಕ್ಕೆ ಇಷ್ಟಪಡಲ್ಲ. ಆದರೆ ಅದನ್ನು ನೋಡಿ ನೀವು ಹಾಗಿದ್ರಿ, ನಿಮ್ಮ ಸ್ಥಿತಿ ಹಾಗಿತ್ತು ಅಂತ ತೋರಿಸಿದಾರಲ್ಲ, ಭಾಳ ಅದ್ಭುತವಾದ ಸಿನಿಮಾ. ಈ ಸಿನಿಮಾ ನೋಡ್ತಾ ಬಹುಶಃ ನಾನು ಇಮೋಷನಲ್ ಆಗಲ್ಲ ಅಂತ ಹೇಳ್ಕೊತೀವಲ್ಲ, ನಮಗೂ ಸ್ವಲ್ಪ ಕಣ್ಣೀರು ಬರೋ ಥರ ಆಗುತ್ತೆ. ಯಾಕಂದರೆ ನಾವು ಅವನ ವೀರೇಶನ ಜಾಗದಲ್ಲಿ ನಮ್ಮನ್ನು ನೋಡ್ಕೋತೀವಿ, ಅಥವಾ ನೋಡಿದ್ವಿ, ತುಂಬ ಜನ ನೋಡಿದ್ವಿ, ನಾವು ಕಷ್ಟಪಟ್ಟಿದ್ವಿ ಆ ಕಾಲದಲ್ಲಿ. ಅದನ್ನೆಲ್ಲ ತೋರಿಸುವಂಥ ಬಹಳ ಅದ್ಭುತವಾದ ಸಿನಿಮಾ ಇದು. ಆಮೇಲೆ ಬೆಂಗಳೂರಿನ ಆಚೆ ನಾವು ಚಿತ್ರರಂಗ ಅಂದರೆ ಗಾಂಧಿನಗರ, ಬೆಂಗಳೂರು ಅಂದ್ಕೊಂಡ್ಬಿಡ್ತೀವಲ್ಲ, ಎಲ್ಲಿಂದಲೂ ಆ ಕಡೆಯಿಂದ ಬಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಆಮೇಲೆ ಅಲ್ಲಿ ಬಹಳ ಪ್ರತಿಭೆಗಳಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಕಡೆಯಿಂದ ಬಂದು ಸುಮಾರು ಜನ ಮಾಡ್ತಿದ್ದಾರೆ ಈಗ. ಸೊ ನಿಮಗೆ ಗಾಂಧಿನಗರಕ್ಕೆ ಅಥವಾ ಚಿತ್ರರಂಗಕ್ಕೆ ವೆಲ್ಕಮು. ಈ ಸಿನಿಮಾ ನಿಮಗೆ ಬಹಳ ಒಳ್ಳೆಯ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಚಿತ್ರರಂಗಕ್ಕೆ ಬರೋದಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ಉತ್ಸವ್ ಗೋನ ನನ್ನ ಹೆಸರು. ಈ ಫೋಟೋ ಹೆಂಗೆ ಯಾಕೆ ಮಾಡಬೇಕು ಅನ್ನಿಸ್ತು ಅಂತ ಹೇಳ್ಬೇಕು ಅನ್ಸುತ್ತೆ ನನಗೆ. ಮತ್ತೊಂದು ಸ್ಕ್ರಿಪ್ಟ್ ಮಾಡೋಕ್ಕೆ ನಾನು ಕೂರ್ಗೆ ಹೋಗಿದ್ದೆ ಲಾಕ್ಡೌನ್ ಆಗೋಕ್ಕೂ ಮುಂಚೆ. ಕೂರ್ಗಲ್ಲಿ ಹೋಗಿ ಬೇರೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಂದು ಆರ್ಟಿಕಲ್ ಓದಿದ್ದೆ ನಾನು. ಅವರು ಗಂಗಮ್ಮ ಅಂತ ಒಬ್ಬರು ಲೇಡಿ, ಪ್ರೆಗ್ನೆಂಟ್ ಲೇಡಿ, ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅವರಿಗೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ತಾರೆ ಬಳ್ಳಾರಿ ಹತ್ರ. ಸೊ ಅದು ಆರ್ಟಿಕಲ್ ಓದಿದ್ದು ಮುಂಚಿನ ದಿನ ಏಪ್ರಿಲ್ 5ನೇ ತಾರೀಕು ಆಗಿತ್ತು ಅದು. ಅವತ್ತು ದೀಪ ಹಚ್ಚಿದ್ದು ನೆನಪಿನ ಇರುವಂಥ ದಿನ ಅದು. ಅದು ಮರುದಿನ ನಾನು ಓದಿದ್ದ ಆರ್ಟಿಕಲ್ ಅದು. ಸೊ ನಾನು ತುಂಬ 1-2 ದಿನ ಕಾಡ್ತದು. ಅಂದರೆ ಈ ಥರದ್ದೊಂದು ದೀಪ ಹಚ್ಚೋದು ಅದೇ ದಿನ ಎಕ್ಸಾಕ್ಟ್ಲಿ ಅವತ್ತು ಸಂಜೆನೇ ಆ ಥರದ್ದೊಂದು ಆರ್ಟಿಕಲ್ ಓದಬೇಕಾಗಿತ್ತು. ಮರುದಿನೂ ಅದು ಅವತ್ತು ಸಂಜೆನೂ. ಸೊ ಅದು 1-2 ದಿನ ಆದಮೇಲೆ ಈ ವಿಷಯ ಡಾಕ್ಯುಮೆಂಟ್ ಆಗಬೇಕು ಅಂತ ನಂಗೆ ತುಂಬ ಅನ್ನಿಸ್ತಿತ್ತು. ನಂಗೆ ಸಿನಿಮಾ ಆಗಬೇಕು ಅಂತ ಸಿನಿಮಾ ಬರೆಯೋಕ್ಕೆ ಬಂದಿದ್ದೆ, ಬಟ್ ಈ ವಿಷಯ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ತುಂಬ ಅನ್ನಿಸ್ತಿತ್ತು. ಸೊ ಬರೆಯೋಕ್ಕೆ ಶುರು ಮಾಡಿದೆ ಆ ವಿಷಯನ. ಅದು ಸುಮ್ಮನೆ ಬರೆದಿಟ್ಕೊಂಡು ಹಿಂಗಿಂದ ಆಗಿದ್ದು ಅಂತ. ಅದಾದಮೇಲೆ ನನಗೆ ಗೊತ್ತಿರೋ ಮಾಧ್ಯಮ ಸಿನಿಮಾ, ನನಗೆ ಅದರಲ್ಲೇ ಡಾಕ್ಯುಮೆಂಟ್ ಮಾಡೋಕ್ಕಾಗತ್ತೆ ಆಗೋದು. ಸೊ ಹಂಗಾಗಿ ಅದರಲ್ಲಿ ಡಾಕ್ಯುಮೆಂಟ್ ಮಾಡೋಣ ಅಂತ ಅನಿಸಿ ಅದನ್ನು ನಾನು ಸಿನಿಮಾ ಮಾಡಿದ್ದು. ಅದಾದಮೇಲೆ ನನಗೆ ಏನು ಅನಿಸ್ತದಲ್ಲ ಸಿನಿಮಾದಲ್ಲೇ ಇದೆ. ನಮಸ್ಕಾರ. ನಮ್ಮ ಈ
ಇತ್ತೀಚಿನ ಒಂದು ನಾಟಕ ಮಾಡಿದ್ವಿ, ಅದರಲ್ಲೊಂದು ಮಾತಿತ್ತು, ಒಂದು ಪದ್ಯ. ಏನು ಮಾಡೋಣ, ಹೆಸರು ನನ್ನ ಲೈಟ್ ಇವತ್ತು ಸಾಕಾಗಲ್ವಾ? ಓಕೆನಾ? ನೋಡಿ, ಒಂದು ಪದ್ಯ ಇದೆ, ಅದೇನು ಹೇಳುತ್ತೆ ಅಂದರೆ, ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ಅದು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ, ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ನನಗೆ ಉತ್ಸವನ ಸಿನಿಮಾದ ಬಗ್ಗೆ ಬಹಳ ದಿನಗಳಿಂದ ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಹುಡುಗ. ಹಲವು ಕಾರಣಗಳಿಂದ ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ. ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾವಿಲ್ಲಿ ನಿರ್ದಿಗಂತ ಮಾಡಿದಾಗ ಹುಡುಗ ಇದ್ದಾನೆ, ಆ ಸಿನಿಮಾ ನೋಡ್ಬೇಕು. ಹೌದು, ನಾನು ಕೇಳ್ತಿದ್ದೆ, ಬಟ್ ಆಗಲಿಲ್ಲ ನನಗೆ ಟೈಮ್. ಅಂದರೆ ಇಲ್ಲ, ಒಂದ್ಸಲ ನೋಡೋಣ ಅಂದರೆ ಇಲ್ಲೇ ತೊಗೊಂಡು ಬನ್ನಿ, ಇಲ್ಲೇ ಪ್ರೊಜೆಕ್ಟ್ ಮಾಡಿ ನೋಡೋಣ ಅಂತ ನಾವು ನಿರ್ದಿಗಿದ್ದ ತಂಡದವರು ಆ ಸಿನಿಮಾನ ನೋಡಿದ್ವಿ. ನಿಜ ಹೇಳಬೇಕು ಅಂದರೆ ಆ ಸಿನಿಮಾ ಆದಮೇಲೆ ನಾನು 15-20 ನಿಮಿಷ ಯಾರ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅಷ್ಟು ದುಃಖ ಒತ್ತರಿಸಿ ಬಂತು. ಯಾಕಂದರೆ ಈ ಲಾಕ್ಡೌನನ್ನು ನೋಡಿದವನು ನಾನು, ಆ ರಸ್ತೆಗಳಲ್ಲಿ ನಡೆದ ಮಕ್ಕಳನ್ನು ನೋಡಿದವನು ನಾನು, ಜನರನ್ನು ನೋಡಿದವನು ನಾನು. ನಾವೆಲ್ಲರೂ ಒಂದು ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಇದ್ವಿ. ಸಿಂಪಲ್ ಎಕ್ಸಾಂಪಲ್, ಒಂದು ಹೋಟೆಲ್ಗೆ ಹೋಗ್ತಿದ್ವಿ, ಅಲ್ಲೊಂದು ಚೈನೀಸ್ ಏನೋ ಆರ್ಡ್ರ್ ಮಾಡ್ತಿದ್ವಿ. ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ. ಆದರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದ್ಗಡೆ ಅಥವಾ ಒಂದು ತಂದೂರಿ ರೆಸ್ಟೋರೆಂಟ್ ಹಿಂದ್ಗಡೆ ಕೆಲಸ ಮಾಡ್ತಿದ್ದು ಯಾರೋ ಬಿಹಾರ್ನವನು, ಎಣ್ಣೆಯಲ್ಲಿ ಅವನು, ಉತ್ತರ ಕರ್ನಾಟಕದವನು. ಅವ್ರು ಹೊರಗೆ ಬಂದು ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಇಡೀ ಪ್ರಪಂಚ ಲಾಕ್ಡೌನ್ ಆಗ್ತಾ ಇದೆ, ಎಲ್ಲಿ ಹೋಗೋದು ಗೊತ್ತಿಲ್ಲ, ಹೋಗೋಕ್ಕೆ ದಾರಿ ಗೊತ್ತಿಲ್ಲ, ಬಹಳ ದೂರ, ವೆಹಿಕಲ್ಗಳೆಲ್ಲ. ಒಂದು ಇಲಿಗಳಂತೆ ಹೆಂಗೆ ಬಿಲದಿಂದ ಹೊರಗಡೆ ಬಂದರು. ಇವರಿಷ್ಟು ಜನ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದೆ ಇದ್ದು ಅನ್ನೋ ಕಲ್ಪನೆನೂ ನಮಗಿರಲಿಲ್ಲ. ಅವ್ರು ಹೇಗೆ ತಲುಪಿದ್ರು ಮನೇನ, ಏನು ಮಾಡಿದ್ರು ನಮಗೆ ಗೊತ್ತೇ ಆಗಲ್ಲ. ಅಂದರೆ ಇದು ರಾಜಕಾರಣ ಅಲ್ಲ, ಇದು ಬಹಳ ನೈಜ ಸ್ಥಿತಿ. ನಾವು ಲಾಕ್ಡೌನಲ್ಲಿ ನೋಡಿದ್ದು. ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬರ್ತಾರೆ, ಯಾವುದೇ ಅವರಾಗಲಿ, ಅವ್ರ ಮೀಟಿಂಗ್ಗಳಿಗೆ ಲಾರಿಗಳಲ್ಲಿ ಬಸ್ಗಳು ತೊಗೊಂಡ್ಬರ್ತಾರೆ, ಬಸ್ನಲ್ಲಿ ಜನರನ್ನು ಕರ್ಕೊಂಡು ಬರ್ತಾರೆ, ಬಸ್ನಲ್ಲಿ ಕರ್ಕೊಂಡ್ಬಂದು ಓಟ್ ಹಾಕಿಸ್ತಾರೆ, ಫಂಕ್ಷನ್ಗಳು ಕರ್ಕೊಂಡು ಬರ್ತಾರೆ. ಅದರ ಲಾಕ್ಡೌನ್ ಆದಾಗ ಒಬ್ಬರು ಕೂಡ ಒಂದು ಲಾರಿನೋ ಒಂದು ಬಸ್ಸು ತಗೊಂಡು ಇವ್ರನ್ನ ಮನೆ ತರಿಸೋ ಯೋಚನೆ ಮಾಡಲಿಲ್ಲ. ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ, ವೋಟಿಂಗ್ ರೈಟ್ ಇದೆಯಾ, ಯಾವ ಊರಿನವರು, ನಮ್ಮ ಮಕ್ಕಳೇ ತಾನೆ. ಈ ನೋವು ಕೊನೆಗೂ ಹೆಂಗೋ ಸುಧಾರಿಸ್ಕೊಂಡ್ವಿ, ಹೊರಗಡೆ ಬಂದ್ವಿ ಅಂದಾದಮೇಲೆ ಮರೆತು ಬಿಡ್ತಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳಿದೆಯಲ್ಲ, ಅದನ್ನು ನಾವು ಮರೀಲೇಬಾರದು. ಸಮ್ ವೂಂಡ್ಸ್ ಆರ್ ಡೀಪರ್ ದೆನ್ ಫ್ಲೆಶ್ ಅಂತಾರೆ. ಅದು ನಮ್ಮನ್ನು ಕಾಡಬೇಕು, ಮತ್ತೆ ನೆನಪಾಗಬೇಕು. ಮತ್ತು ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಮುಖ್ಯ. ನಾವೇನಾಗಿದ್ದೀವಿ, ಇನ್ನೊಬ್ಬರು ನೋವು ಅರ್ಥವಾಗದೇ ಇರುವಂತಹ ನಮ್ಮ ಬದುಕಿನಲ್ಲೇ ಮುಳುಗಿ ಹೋಗಿದ್ದೀವಿ, ಇನ್ನೊಬ್ಬರು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ, ಇದು ಹೊರಗಡೆ ಬಂತು. ಇದು ನಾಚಿಕೆಯಿಂದ ತಲೆ ತೆಗೆಸ್ಕೊಳ್ಬೇಕಾದ ವಿಷಯ. ಈ ನೋವು ಮತ್ತೆ ನಮ್ಮನ್ನು ಕಾಡಬೇಕು. ಆ ಥರದ ಒಂದು ನೋವು ದಂಜೆ ಹೇಳಿದ ಹಾಗೆ ನಾವು ಟಿ ವಿಗಳಲ್ಲಿ ನೋಡಿದ್ವಿ, ಒಂದು ಸುದ್ದಿಯಾಗಿ ನೋಡಿದ್ವಿ. ಆದರೆ ಈ ನೋವನ್ನು ದಾಖಲೆ ಮಾಡಬೇಕು, ಇದನ್ನು ಡಾಕ್ಯುಮೆಂಟ್ ಮಾಡಬೇಕು. ನಮ್ಮ ಮಧ್ಯೆ ನಡೆದಂತಹ ಈ ದಾರುಣವನ್ನು ನಾವೆಲ್ಲರೂ ಡಾಕ್ಯುಮೆಂಟ್ ಮಾಡಬೇಕು ಅಂತ ನಾವೆಲ್ಲ ದೊಡ್ಡವರು ಇದ್ದೀವಿ, ಪ್ರತಿಭಾವಂತರಿದ್ದೀವಿ, ದೊಡ್ಡ ಸಿನಿಮಾಗಳು ಮಾಡ್ತೀವಿ. 20-21 ವರ್ಷದ ಹುಡುಗನಿಗೆ ಅನಿಸಿದೆಯಲ್ಲ, ಅದು ತುಂಬ ಒಂದು ನಂಬಿಕೆಯನ್ನು, ಹೋಪನ್ನು, ಮನುಷ್ಯತ್ವದ ಬಗ್ಗೆ, ಮಾನವೀಯತೆಗೆ ಕಾಳಜಿ ಇರುವಂಥ ಒಂದು ಮನಸ್ಸು ಮಾತ್ರ ಇದರ ಒಂದು ಸಿನಿಮಾ ನಾನು ಮಾಡಬೇಕು ನನ್ನ ಬದುಕಿನಲ್ಲಿ ಅಂತ ನಿರ್ಧಾರ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ಈ ಸಿನಿಮಾ ಯಾಕೆ ರಿಲೀಸ್ ಕಾಣ್ತಿಲ್ಲ, ಏನಾಗ್ತಿದೆ ನನಗೆ ಗೊತ್ತಿಲ್ಲ ಸರ್. ನಾನು ಡಾಕ್ಯುಮೆಂಟ್ ಮಾಡಿಬಿಟ್ಟಿದ್ದೀನಿ. ಒಂದು ಚಿತ್ರೋತ್ಸವದಲ್ಲಿ ಬಂದ ಎಲ್ಲ ಒಳ್ಳೆ ಸಿನಿಮಾ ಅಂತ ಇದೆ, ಜನರಿಗೆ ಹೇಗೆ ತಲುಪಬೇಕು ಅಂದಾಗ ಎಲ್ಲೋ ಒಂದು ಕಡೆ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸೊ ಇಡೀ ನಿರ್ದಿಗಂತ ಬಳಗ ಕೂತ್ಕೊಂಡ್ವಿ, ಮಾತಾಡಿದ್ವಿ, ನಾವು ಈ ಸಿನಿಮಾಗೆ ಬೆಂಬಲವಾಗಿರೋಣ, ಹಾಗಾದರೂ ನಮ್ಮ ಪಾಪ ಅಂತ ತಿಳ್ಕೊಳ್ಳೋಣ ಅಂತ, ಹಾಗಾದರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕಂಡುಕೊಳ್ಳೋಣ ಅಂತ ಆ ಸಿನಿಮಾಗೆ ಅದನ್ನು ನಾವು ರಿಲೀಸ್ ಮಾಡೋಣ ಅಂತ ನಿಂತ್ವಿ. ಈ ಥರದೊಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾನು ಧನಂಜಯನಿಗೆ ಫೋನ್ ಮಾಡಿದಾಗಲಿ ಅಥವಾ ಪವನಿಗೆ ಫೋನ್ ಮಾಡಿದಾಗ ಅವರು ಕೂಡ ದೊಡ್ಡ ಮನಸ್ಸಿನಿಂದ, ಇಲ್ಲ ನೀವು ಇದ್ರ ನಿಂತು ನಾವು ನಿಲ್ತೀವಿ. ಇವತ್ತು ಬಹಳಷ್ಟು ಜನ ಬರ್ತಾ ಭಾಳಷ್ಟು ಜನ ಈ ಸಿನಿಮಾಗೆ ಬಂದು ನಿಲ್ತಾ ಇದ್ದಾರೆ. ಅಂದರೆ ಎಲ್ಲರಲ್ಲೂ ಈ ಥರದ ಒಂದು ಯೋಚನೆ ಇರುವ ನಮ್ಮ ಪ್ರತಿಭೆ, ನಮ್ಮ ಹುಡುಗ, ಅವನ ಬದುಕಿನ ಬಗ್ಗೆ, ಅವನ ಕರಿಯರ್ ಅಲ್ಲ, ಬಟ್ ಈ ಥರದ ಒಂದು ಕಥೆಯಿಂದ ನನ್ನನ್ನು ನಾನು ಗುರುತಿಸ್ಕೊಳ್ಳಬೇಕು, ಈ ಥರದ ಸೂಕ್ಷ್ಮತೆಯಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರನೇ ಬಹಳ ದೊಡ್ಡ ನಿರ್ಧಾರ, ಬಹಳ ಆರೋಗ್ಯಕರವಾದ ಒಂದು ನಿರ್ಧಾರ. ಈ ಗಾಯ, ಈ ನೋವು ಒಂದು 10 ಜನ ನೋಡಬೇಕು. ಇದು ಒಂದು ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಮನರಂಜನೆ ಅಷ್ಟೇ ಅಲ್ಲ.
ನಾವು ನಮ್ಮ ಚಾಪೆ ಕೆಳಗೆ ಸುಮ್ಮನೆ ಗುಡಿಸ್ಕೊಂಡು ಕೂತ್ಕೊಂಡ್ರೆ ಕಸ ಅಲ್ಲೇ ಇರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಂಡು ಇನ್ನೊಂದಷ್ಟು ಸೂಕ್ಷ್ಮವಾಗೋದಕ್ಕೆ, ಇನ್ನೊಂದಷ್ಟು ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ವಿಶ್ವಮಾನವರಾಗೋದಕ್ಕೆ ನಮ್ಮ ಕುವೆಂಪು ಅವರು ಹೇಳೋ ಹಾಗೆ ನಾವು ಪ್ರಯತ್ನ ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸ ಅನಿಸುತ್ತೆ. ಅದಕ್ಕಾಗಿ ನಿರ್ದಿಗಂತ ಈ ಸಿನಿಮಾವನ್ನು ನಿಮ್ಮ ಮುಂದೆ ತರ್ತಾ ಇದೆ. ನೀವು ಓದೋರು, ತಿಳಿದವರು, ಹಲವಾರು ಸಿನಿಮಾಗಳನ್ನು ನೋಡೋರು, ಇದು ಜನರಿಗೆ ಹೋಗಬೇಕು ಅಂದರೆ ಮಾಧ್ಯಮಗಳ ಮೂಲಕ ನಮ್ಮೆಲ್ಲರ ಜವಾಬ್ದಾರಿ ಅಂದ್ಕೊಂಡು ನಾವು ಪ್ರೀತಿಯಿಂದ ಈ ಯುವ ತಂಡವನ್ನು, ಈ ಹುಡುಗರನ್ನು, ಇವರ ಪ್ರಯತ್ನವನ್ನು, ಇವರ ತುಂಬ ಆರೋಗ್ಯಪೂರ್ಣವಾದ ಗ್ರಹಿಕೆಯನ್ನು, ಚಿಂತನೆಯನ್ನು ಜನರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಆ ಜವಾಬ್ದಾರಿ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಫೋಟೋ ಸಿನಿಮಾ ಈಗ ನಿಮ್ಮ ಜೊತೆ ಇದೆ, ನಿಮ್ಮ ಕೈನಲ್ಲಿದೆ. ಇದನ್ನು ಎಷ್ಟು ಬೆಳೆಸ್ತೀರಿ, ಎಷ್ಟು ಜನರಿಗೆ ಇದನ್ನು ಹಂಚ್ತೀರಿ, ಎಷ್ಟು ಮಟ್ಟಿಗೆ ಇದನ್ನು ಜನರಿಗೆ ತೊಗೊಂಡು ಹೋಗ್ತೀರಿ. ಬರಲಿ, ಸಿನಿಮಾ ನೋಡಲಿ, ಆಮೇಲೆ ಜನರ ನಿರ್ಧಾರ. ಈ ಮಾತುಗಳು ನಿಮಗಷ್ಟೇ ಹೇಳ್ತಿಲ್ಲ, ಧನಂಜಯನಾಗಲಿ, ನಾನಾಗಲಿ, ಜೋಗಿ ಆಗಲಿ, ಪವನ್ ಆಗಲಿ, ಈ ಮಾಧ್ಯಮಗಳ ಮೂಲಕ ನೋಡುವ ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀವಿ. ನಾವು ನಮ್ಮ ಮಣ್ಣಿನ ನಮ್ಮ ಯಂಗ್ಸ್ಟರ್ಸ್ ಏನಾಗ್ತಿದ್ದಾರೆ ಅಂತ ಕೇಳ್ತಿದ್ರೆ ಈ ಥರದ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ನಾವು ಡೇರ್ಡೆವಿಲ್ ಮುಸ್ತಫಾ ಅಂತ ಆಗಲಿ, ಇನ್ನೊಂದು ಸಿನಿಮಾ ಆಗಲಿ, ಯಂಗ್ ಫೆಲೋಸ್ ಹೊಸ ರೀತಿಯ ಸಿನಿಮಾ, ಹೊಸ ಆಲೋಚನೆಗಳು, ಅವ್ರಿಗೆ ಯಾವ ಥರದ ಕಥೆಗಳನ್ನು ನೋಡ್ತಾ ಇದ್ದಾರೆ, ಅವ್ರು ಯಾವುದನ್ನು ನೋಡ್ತಾ ಇದ್ದಾರೆ. ಶಾಂತಿಯ ತೋಟ ಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಶಶಾಂಕು. ಈ ಹುಡುಗ ಈ ನೋವನ್ನು ನಾವು ಮರಿಬಾರ್ದು, ಇದನ್ನು ದಾಖಲಿಸ್ಕೋಬೇಕು, ಇದರಿಂದ ನಾವು ಕಲಿಯೋದು ಬಹಳ ಇದೆ, ನಮಗೂ ಇದು ನೋವಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಥರದ ಆರೋಗ್ಯಪೂರ್ವವಾದ ಮನಸ್ಸುಗಳು ಯೋಚನೆ ಮಾಡ್ತಾ ಇವೆ. ಇದನ್ನು ಮನೋರಂಜನೆ ಅಷ್ಟೇ ಅಲ್ಲದೆ ಮುಂದಿನ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಈ ಥರದ ಯೋಚನೆಯನ್ನು ಮಾಡೋದಕ್ಕೆ ಇಂಬಾಗಿ, ಉತ್ಸಾಹವನ್ನು ಕುರಿತವಾಗಿ ನಾವು ಅವರಿಗೆ ಉತ್ಸಾಹವನ್ನು ಬೆನ್ನು ತಟ್ಟಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಸಿನಿಮಾವನ್ನು ಬೆಳೆಸೋದು, ಉಳಿಸೋದು, ಈ ಥರದ ಪ್ರತಿಭೆಗಳಿಗೆ ನೀವು ಉತ್ಸಾಹವನ್ನು ಕೊಡೋದು ಮಾಧ್ಯಮದವರ, ಸಿನಿಮಾ ರಂಗಕ್ಕೆ ನಮ್ಮದಷ್ಟೇ ಅಲ್ಲ, ಪ್ರೇಕ್ಷಕರದ್ದು ಕೂಡ ಅಂತ ಹೇಳ್ತಾ, ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಕೊಡಲಿಕ್ಕೆ ಇದ್ದೇವೆ. ಥ್ಯಾಂಕ್ ಯು. ಏನಂದ್ರೆ ನಮ್ಮ KRG ಫಿಲ್ಮ್ಸ್, ಹೊಂಬಾಳೆ ಫಿಲ್ಮ್ಸ್ ನೋಡಿ ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮಾರ್ಚ್ 15ಕ್ಕೆ ನಾವು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಥಿಯೇಟರ್ಗಳನ್ನ ಇಟ್ಕೊಂಡಿದ್ದೀವಿ. ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಚಾನಲ್ಗಳ ಮೂಲಕ. ಆ್ಯಂಡ್ ಒಂದು ಒಳ್ಳೆಯ ಸಿನಿಮಾಗೆ ಎಷ್ಟು ಜನ ನಿಂತ್ಕೋಬೇಕು ಅದನ್ನು ನಿಂತ್ಕೊಳ್ತಿದ್ದೀವಿ. ಈಗ ಧನಂಜಯ್ ಬಂದಿದ್ದಾರೆ, ಪವನ್ ಬಂದಿದ್ದಾರೆ, ನಾಳೆ ಹೇಮಂತ್ ಕುಮಾರ್ ಬರ್ತಾರೆ, ಕಿಶೋರ್ ನಟ ಬರ್ಬೋದು. ಈ ಥರ ಬೇರೆ 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 ನಿರ್ದೇಶಕರು ಎಲ್ಲರೂ ಈ ಸಿನಿಮಾ ನೋಡಿದವರು. ಒಂದಷ್ಟು ಪತ್ರಗಳು ಜೋಗಿ ಅಂತವ್ರು ಮಾತಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ. ನೋಡೋಣ, ಯಾಕಂದರೆ ಪ್ರತಿಯೊಂದು ಸಿನಿಮಾವನ್ನು ಜನರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ. ಅದಕ್ಕೆ ರಿಲೀಸ್ ಪ್ಲ್ಯಾನ್ಗಳು ಎಲ್ಲ ಮಾಡಿರ್ತೀವಿ. ಅದು ಎಷ್ಟರ ಮಟ್ಟಿಗೆ ನಮ್ಮಿಂದ ಸಾಧ್ಯನೋ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಅಸ್ ದ್ಯಾಟ್. ಗೆಳೆಯ ಕೇಳಿಸ್ತಲ್ಲ, ಯಾರೋ ಒಂದು ಮೈಕ್ ಕೊಡ್ತೀರಾ ಅಲ್ಲಿ? ಅವ್ರು ಏನಂತ ಹೇಳಲು ಮರೆತಾರಂತೆ, ಒಂದು ನಿಮಿಷ ಕೊಡ್ತೀವಿ. ಸುಮಾರು 10 ವರ್ಷಗಳ ಹಿಂದೆ ನಾವು ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಕ್ಕೆ ಪ್ರಕಾಶ್ ರಾಯ್ ಬೆಂಬಲವಾಗಿ ನಿಂತಿದ್ದರು. ಆಗ ನಾನು ಹೀಗೆ ಉತ್ಸವ ಗಣವಾರ್ತರ ನಮ್ಮ ತಂಡ ಯಾರೂ ಇಲ್ಲದೆ ನಿಂತಿದ್ವಿ. ಆಗ ಒಂದು ಕಾರ್ಯಕ್ರಮ ಮಾಡಿದರು. ಆನಂತರ ಸುಮಾರು 7-8 ಕಾರ್ಯಕ್ರಮಗಳನ್ನ ಮಾಡಿದರು ಅವರು. ಒಂದು ಪ್ರಶಸ್ತಿ ಬಂದಾಗ ಎಲ್ಲರಿಗೆ ಕರೆದು ಒಂದು ಸನ್ಮಾನವನ್ನು ಮಾಡೋದು, ಗೌರವವನ್ನು ಸೂಚಿಸೋದು. ಈ ರೀತಿಯಾಗಿ ಇವತ್ತು ನಾನು ಕಳೆದ ವಾರ ನೋಡ್ತಾ ಇದ್ದೆ, 13 ಸಿನಿಮಾ ರಿಲೀಸ್ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ ನಿರ್ದೇಶಕ ಅದರ ಮಧ್ಯೆ ನಿಂತರೆ ಎಲ್ಲಿ ನಿಂತ್ಕೋತಾನೆ? ಅವನಿಗೆ ಯಾರನ್ನು ನೋಡ್ತಾನೆ? ತನ್ನ ಸಿನಿಮಾವನ್ನು ಯಾರೂ ಇಲ್ಲ ಅಂತ ಅನಾಥ ಅಂತ ಅನಿಸ್ಬಿಡುತ್ತೆ. ಅಂಥ ಹೊತ್ತಲ್ಲಿ ಪ್ರಕಾಶ್ ರಾಯ್ ಮಾಡ್ತಿರುವಂಥ ಈ ಕೆಲಸ ಬಹಳ ದೊಡ್ಡದು ಅಂತ ನನಗೆ ಅನಿಸ್ತು. ನಾನು ಅದನ್ನೇ ಹೇಳಕ್ಕೆ ಬಂದೆ ಆಗ. ಆದರೆ ಯಾಕಂದರೆ ರಾಜಕೀಯವಾಗಿ, ಭೌಗೋಳಿಕವಾಗಿ ಭಾಳ ಹಿಂದೆ ಉಳಿದಂಥ, ಯಾರು ಆ ಕಡೆ ತಿರುಗಿ ನೋಡಿದಂಥ ಊರಿಂದ ಬಂದ ಒಬ್ಬ ನಿರ್ದೇಶಕ ಬಂದಾಗ ಇನ್ನು ಇವರು ಸುಮಾರು 6 ತಿಂಗಳು ಮುಂಚೆ ಹೇಳಿದರು ನನಗೆ, ನಾನು ಆ ಸಿನಿಮಾ ತಗೊಂಡೆ ಅಂತ. ಆಗ ಅನ್ನಿಸ್ತು, ಅಂದರೆ ಒಬ್ಬ ನಿರ್ದೇಶಕನಿಗೆ ಇನ್ನೊಂದು ಸಿನಿಮಾ ಮಾಡ್ಬೋದು, ನನ್ನ ಜೊತೆ ಇದ್ದಾರೆ, ಸಿನಿಮಾ ಗೆಲ್ಲುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಬೆಣ್ತಟ್ಟುವವರು, ಗುರುತಿಸುವವರು, ನನ್ನ ಜೊತೆ ನಿಲ್ಲುವವರು ಒಂದು ಇಬ್ಬರು ಇದ್ದಾರೆ ಅಂತ ಅನಿಸಿದಾಗ ಬಹಳ ದೊಡ್ಡ ಭರವಸೆ ಅದು. ಅಂಥ ಭರವಸೆಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ಎಲ್ಲರ ಪರವಾಗಿ ಒಂದು ಅಭಿನಂದನೆ ಹೇಳ್ತೀನಿ. ಭಾಳ ದೊಡ್ಡ ಕೆಲಸ ಇದು. ಇನ್ನು ಮುಂದುಗಡೆ ಹೊಗಳಿದ್ರೆ ಬೇಜಾರಾಗುತ್ತೆ ಅಂತ ನಾನು ಆಗ ಮಾತಾಡಲಿಲ್ಲ, ಬಟ್ ಈಗ ಹೇಳಲೇಬೇಕು ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಗೊತ್ತಾ, ಇನ್ನೊಬ್ಬ ಮನುಷ್ಯನಿಗೆ ನನ್ನ ಪಕ್ಕದಲ್ಲಿ ಒಬ್ಬ ಮನುಷ್ಯ ಅದರಿಂದ ನಂಬಿಕೆ ಹುಟ್ಟಿಸೋನು ಅಷ್ಟೇ. ನಾನು ಮಾಡೋ ದೊಡ್ಡ ಕೆಲಸ ಅಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಅವನು ಮಾಡಿದ್ದಾನೆ.
ಅವನು ನನ್ನ ಹತ್ರ ಬಂದಾಗ ಏನಿತ್ತು ಅಂತಲ್ಲ, ಸಿನಿಮಾ ಇತ್ತು, ಅದಕ್ಕಿಂತ ಇನ್ನೇನು ಬೇಕು. ಸೊ ಅದು ಇದರಲ್ಲಿ ಧನಂಜಯ ಇರ್ಬೋದು ಅಥವಾ ಪವನ್ ಇರ್ಬೋದು, ಯಾವಾಗಲೂ ಬೇರೆ ಥರದ ಆಲೋಚನೆಗಳು ಬರಬೇಕು, ಹೊಸ ನಿರ್ದೇಶಕರು ಬರಬೇಕು ಅಂತ. ಇದು ನಾನು ಬಟ್ ಎಷ್ಟು ಸಿನಿಮಾಗಳಿವೆ ಬೆಂಬಲವಾಗಿ ನಿಂತಿದ್ದಾರೆ, ಅದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಅದೊಂದು ನಂಬಿಕೆ ನಮಗೆ ಬೇಕೇ ಬೇಕು ಒಂದು ಕುಟುಂಬವಾಗಿ. ಮುಂದಿನ ಪ್ರಶ್ನೆ ಕೇಳೋಕ್ಕೆ ಮುಂಚೆ ಉತ್ಸವಕ್ಕೆ ತನ್ನ ತಂಡವನ್ನು ಪರಿಚಯ ಮಾಡಬೇಕು ಅಂತ ಆಸೆ ಇದೆ. ಓಂಕಾರ್ ಗ್ಯಾಪರ್ ಮತ್ತು ಅಸೋಸಿಯೇಟ್ ಕ್ಯಾಮ್ರಾಮನ್. ರವಿ ಕೇರಳದವರು. ಅವರು ತುಂಬ ಶೂಟಿಂಗ್ ಟೈಮಲ್ಲಿ ತುಂಬ ಒದ್ದಾಡ್ಬಿಟ್ರು. ಫುಡ್ದೆಲ್ಲ ನಮ್ಮದು ರಾಯಚೂರು ಊಟ, ಅವ್ರು ಕೇರಳದ ಊಟ, ಸೀದಾ ಕೇರಳದಿಂದ ರಾಯಚೂರಿಗೆ ಬಂದಿರೋದು, ಯಾರು ಪರಿಚಯ ಇರಲಿಲ್ಲ. ತುಂಬ ವರ್ಕ್ ಮಾಡೋಕ್ಕೆ ಬಂದಾಗ ತುಂಬ ಸಮಸ್ಯೆ ಆಯಿತು. ರವಿ, ಮಧುಸೂದನ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ರು, ಹರೀಶ್ ಅಸೋಸಿಯೇಟ್ ಕ್ಯಾಮ್ರಾಮನ್, ಮಾಲ್ತೇಶ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಗೌತಮ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ರು ಮತ್ತು ಆರ್ಟ್ ಡೈರೆಕ್ಟ್ರು, ಉಮೇಶ್ ಅಣ್ಣ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ವಿನೋದ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ರಾಕಿ, ವೀರೇಶ್ಗೆ ಶುರುವಲ್ಲಿ ಅಂದರೆ ಫಸ್ಟ್ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ದು ರಾಕಿ. ಶುರುವಲ್ಲಿ ಒಂದು ವೀರೇಶ್ ರೆಡಿ ಮಾಡಿದವರು ರಾಕಿ ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ. ಆಮೇಲೆ ವೀರೇಶ್ ಅವ್ರ ಅಣ್ಣ ಅವರು ಬಸವರಾಜ್ ಅವರು. ಫುಡ್ದೆಲ್ಲ ಅವರೇ ನೋಡ್ಕೊತಿದ್ರು ನಮ್ಮೂರು. ಅಂದರೆ ನಮಗೆ ಅಲ್ಲಿ ಪ್ರೊಡಕ್ಷನ್ನು, ಅದು ನಮ್ಮ ಸಿನಿಮಾ ಫಾರ್ಮೆಟ್ ಅಷ್ಟು ಹಂಗೆ ಮಾಡಿರಲಿಲ್ಲ. ನಮ್ಮ ಹೆಂಗೆಂಗೋ ಮಾಡ್ಕೊಂಡು ಯಾರ್ಯಾರು ನಮ್ಮ ಮನೆ ಪಕ್ಕದವರೇ ಅಡುಗೆ ಮಾಡಿಕೊಡ್ತಿದ್ರು, ಅದನ್ನ ತಗೊಂಡು ಅವರೆಲ್ಲ ನಮಗೆ ಊಟ ಪಡಿಸ್ತಿದ್ರು. ಸೊ ಇದು ನಮ್ಮ ತಂಡ. ಸಾಕಲ್ವಾ ಪ್ರಶ್ನೆ? ಬನ್ನಿ ಒಂದು ಫೋಟೋ ತಗೊಂಡು. ಒಂದೇ ಒಂದು ಪ್ರಶ್ನೆ ಉತ್ಸವ್ ಅವ್ರಿಗೆ. ಉತ್ಸವ್, ಘಟಿಸಿರ್ತಕ್ಕಂಥ ಘಟನೆಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಪ್ರಕಾಶ್ ಸರ್ ಹೇಳ್ತೀನಿ. ಒಂದೇ ನಿಮಿಷ ಗೆಳೆಯ, ಫೋಟೋ ಕೊಟ್ಬಿಟ್ಟು. ಸರ್ ಎಸ್. ಥ್ಯಾಂಕ್ ಯು. ಉತ್ಸವ ಪ್ರಶ್ನೆನಾ? ಎಸ್ ಸರ್. ಘಟಿಸಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡೋದು ನಿಜಕ್ಕೂ ಸಾಮಾನ್ಯದ ಮಾತಲ್ಲ. ಪ್ರಕಾಶ್ ಸರ್ ಇಷ್ಟು ಮೊದಲು ಹೇಳ್ತಾ ಇದ್ರು, ನಾವು ಮಾಡಲಾಗದಂಥ ಕೆಲಸವನ್ನ ಈ 21 ವರ್ಷದ ಹುಡುಗ ಮಾಡಿದ್ದಾನೆ, ವಿ ಶುಡ್ ಅಪ್ರಿಷಿಯೇಟ್ ಇಟ್. ಅದೊಂದೇ ಒಂದು ಕಾರಣದಿಂದ ನಾನು ಇವತ್ತು ಈ ಚಿನ್ನದ ಜೊತೆ ನಿಂತಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ನಾವು ರೀಸೆಂಟ್ ಡೇಸಲ್ಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ನೋಡ್ವಿ, 2018 ಅಂತ. ಅಲ್ಲಿ ಏನು ಕೇರಳ ಫ್ಲಡ್ನ ರೀಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯನ ಅಲ್ಲಿ ಒಬ್ಬ ಡೈರೆಕ್ಟರ್ ಮಾಡಿದರು. ಬಹುಶಃ ಅದು ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕೂಡ ಹೌದು ಸೋಫಾರ್. ಈ ಹಿಂದೆ ಇದ್ದಂತಹ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತು. ಅಂತಹ ಒಂದು ಕಾಲಘಟ್ಟಕ್ಕೆ, ಅಂತಹ ಒಂದು ಪ್ರಯತ್ನಕ್ಕೆ ನಿಲ್ಲುವಂಥ ಸಿನಿಮಾ ಅಂತ ನಿಮ್ದನ್ಸುತ್ತೆ. ಸೊ ಇದನ್ನು ರೀಕ್ರಿಯೇಟ್ ಮಾಡೋದು ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಮೊದಲ ಹೆಜ್ಜೆಯಲ್ಲಿ ನಿಮಗೆಷ್ಟು ಕಷ್ಟ ಆಯಿತು? ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ, ಪ್ರಕಾಶ್ ರೈ ಸರ್ಗೆ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡುವಂಥದ್ದು ಏನೂ ಇಲ್ಲ. ಅವರು ಇವತ್ತು ಹೈದ್ರಾಬಾದಲ್ಲಿ ಇರ್ತಾರೆ, ನಾಳೆ ಚೆನ್ನೈಲಿ ಇರ್ತಾರೆ, ನಾಡಿದ್ದು ಮುಂಬೈಯಲ್ಲಿ ಇರ್ತಾರೆ, ಬೇರೆ ಬೇರೆ ಸಿನಿಮಾಗಳನ್ನು ಮಾಡ್ತಿರ್ತಾರೆ, ಕಮರ್ಷಿಯಲ್ ಸಿನಿಮಾಗಳನ್ನು, ಕಮರ್ಷಿಯಲ್ ಹೀರೋಗಳ ಜೊತೆ. ಸೊ ಅಂಥವರ ಒಂದು ಈ ಕಲಾಭಿಮಾನದ ಬಗ್ಗೆ ನಿಮಗೆ ಸಾಥ್ ಕೊಟ್ಟಂಥದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಎರಡನೇದಕ್ಕೂ ಕೊಡ್ತೀನಿ. ಎಸ್ ಸರ್. ಸೊ ಸಿನಿಮಾ ರೀಕ್ರಿಯೇಟ್ ಮಾಡೋದು, ಸಿನಿಮಾ ಹಿಂಗೆ ಆಗಬೇಕು ಅಂತ ಅನ್ಕೊಂಡಿದ್ದು ಬರ್ದಿದ್ದು ನಾನು. ಆದರೆ ರೀಕ್ರಿಯೇಟ್ ಮಾಡೋದಕ್ಕೆ ಇಲ್ಲೆಲ್ಲ ನಿಂತಿದ್ರಲ್ಲ, ಅವರೆಲ್ಲರದ್ದು ಎಫರ್ಟ್ ಇಲ್ಲ ಅಂದರೆ ಖಂಡಿತ ಆಗ್ತಿರ್ಲಿಲ್ಲ ರೀಕ್ರಿಯೇಟ್ ಮಾಡ್ಬೇಕಾದ್ರೆ. ಲಾಕ್ಡೌನ್ ವಿಷಯ ಆಗಿರೋದ್ರಿಂದ ಒಂದು 2 ಕಿಲೋಮೀಟರ್ ಎಲ್ಲ ರೋಡ್ ಬ್ಲಾಕ್ ಮಾಡಬೇಕಾಗ್ತಿತ್ತು. ಸಿಂಗ್ ಸೌಂಡ್ ಮಾಡಿದ್ದು ನಾವು. ಸೊ ಆ ಲಾರಿಯವ್ರಿಗೆ ಬ್ಯಾರಿಕೇಡ್ ಹಾಕಿದ್ರು ಮೂವ್ ಮಾಡಿಬಿಡ್ತಿದ್ರು. ಬ್ಯಾರಿಕೇಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು, ಆಮೇಲೆ ಡೈರೆಕ್ಷನ್ ಟೀಮ್ ಅಂತಲ್ಲ, ಎಲ್ಲರೂ ರೋಡ್ ಸೀನ್ ಶೂಟ್ ಮಾಡಬೇಕಾದ್ರೆ ಒಮ್ಮೊಮ್ಮೆ ನಾನು ರೋಡ್ ಬ್ಲಾಕ್ ಮಾಡೋಕೆ ಹೋಗ್ಬಿಡ್ತಿದ್ದೆ, ಫ್ರೇಮೆಲ್ಲ ಸೆಟ್ ಮಾಡಿ. ಅಷ್ಟು ಟೈಟ್ ಇತ್ತು. ಅದೆಲ್ಲ ಇಡೀ ಟೀಮ್ ಅವ್ರು ಸೇರಿ ರೀಕ್ರಿಯೇಟ್ ಮಾಡಿದ್ದು. ಅಂದರೆ ನಿಮ್ಮ ಪ್ರಶ್ನೆ ಅದೇ ಅನಿಸುತ್ತೆ, ಅಂದರೆ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದೆ ಅದೇ ಹಂಗೆ ಮಾಡಿದ್ದು. ಅಂದರೆ ಇಡೀ ಟೀಮ್ ಅವ್ರು ಎಲ್ಲರೂ ರೋಡ್ ಬ್ಲಾಕ್ ಮಾಡೋಕೆ ನಿಲ್ತಿದ್ವಿ. ಬ್ಯಾರಿಕೇಡ್ ಎಲ್ಲ ಬಿದ್ದು ಕಾಲು ಗೀಲು ಎಲ್ಲ ಆಗಿದ್ದಿದೆ, ಅಂಥದ್ದೆಲ್ಲ ಇದೆ. ಅದಾದಮೇಲೆ ಪ್ರಕಾಶ್ ಸರ್ಗೆ ಸಿನಿಮಾ ಮಾಡಿದಾಗ ನನಗೆ ಹಿಂಗೆ ತೋರಿಸ್ಬೇಕಂತ ಇತ್ತು, ಪ್ರಕಾಶ್ ಸರ್ ತೋರಿಸ್ಬೇಕಂತಿತ್ತು. ಸೊ ನಾನು ಕರೆದಿದ್ದೆ ಶೋ ಅರೇಂಜ್ ಮಾಡಿದಾಗ. ಸೊ ಅವರು
ನಾನು ಫಸ್ಟ್ ಮೆಸೇಜ್ ಹಾಕಿ ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಸರ್ ಸಿನಿಮಾ ನೋಡಿದ್ದು. ಬಟ್ ನಾವು ಫಸ್ಟ್ ಮೆಸೇಜ್ ಹಾಕಿದಾಗಲೇ ಅವ್ರು ರೆಸ್ಪಾನ್ಸ್ ಮಾಡಿದ್ರು, ನಾನು ನೋಡ್ತೀನಿ, ಸಿನಿಮಾ ನೋಡ್ತೀನಿ, ನಾನು ಒಂದಿಷ್ಟು ಬಿಸಿ ಇದ್ದೀನಿ, ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು. ನೋಡಿ ಆದಮೇಲೆ ಅವ್ರು ಮತ್ತೆ ಬೇರೆ ಏನಾಗ್ತಿದೆ ಅಂತಲೇ ಕೇಳಿದ್ರು. ಮತ್ತೆ ಸ್ವಲ್ಪ ಸೈಲೆಂಟ್ ಆಗಿತ್ತು ಶೋ ಆದ ಕೂಡಲೇ. ಅದಾದ್ಮೇಲೆ ಏನು ಮಾಡ್ತಿದ್ದೀರಾ ಅಂತ ಕೇಳಿ, ಅದೇ ಮಾತುಕತೆ ಥರ ಆಗಿದ್ದಲ್ಲ, ಅವ್ರು ನೋಡಿದ್ರು ಇಲ್ಲಿದೆ ಸಿನಿಮಾ. ಹೌದು. ನಿಮಗೆ ಈ ವೀರೇಶ್ ಹೇಗೆ ನಿಮಗೆ ಕನೆಕ್ಟ್ ಸಿಕ್ಕಿದ್ರು, ಆ್ಯಕ್ಚುಲಿ ನಿಮ್ಮ ತಂಡಕ್ಕೆ ಹೇಗೆ ಸಿಕ್ಕಿದ್ರು, ಯಾವ ರೀತಿ ಜಾಯಿನ್ ಮಾಡ್ಕೊಂಡ್ರಿ ಅದನ್ನು, ಅಥವಾ ಹೇಗೆ? ನನ್ನೂರು ಗೋನ್ವಾರು, ರಾಯಚೂರು ಜಿಲ್ಲೆಯಲ್ಲಿರೋ ಊರು. ನಾನು ಸ್ಕ್ರಿಪ್ಟ್ವರೆಗೆ ಊರಿಗೆ ಹೋಗಿದ್ದೆ. ಲಾಕ್ಡೌನಲ್ಲಿ ನಾನು ಬೈಕಲ್ಲಿ ಊರಿಗೆ ಹೋದೆ ಕೂರ್ಗಿಂದ. ಸೊ ಊರಿಗೆ ಹೋಗ್ಬೇಕು ಬರೆಯೋ ಹಂತದಿಂದಲೇ ನನ್ನ ತಲೆಯಲ್ಲಿ ಈ ಥರದೊಂದು ಇಷ್ಟು ವಯಸ್ಸಿನ ಹುಡುಗಂದೊಂದು ಪಾತ್ರ ಇತ್ತು. ಅವನು ನನ್ನ ಮನೆ ಪಕ್ಕದಲ್ಲೇ ಓಡಾಡ್ಕೊಂಡು ತುಂಬ ಹುಡುಗರಿದ್ರು. ಸೊ ನನಗೆ ಇವ್ನು ನೋಡಿದಾಗ ನನಗೆ ಬರೀತಿರ್ಬೇಕಾದ್ರೆ ಇವ್ನು ಸುಮ್ಮನೆ ಹಿಂಗಿದ್ರೆ ಸಾಕು ಅನಿಸಿತ್ತು. ಅಂದರೆ ಇವ್ನು ಯಾಕೆ ಮಾಡೋದೇನು ಬೇಡ, ಹಿಂಗಿದ್ರೆ ಸಾಕು ಅಂತ ಅನಿಸಿತ್ತು. ಸೊ ಹಂಗೆ ಬರೆಯೋ ಹಂತದಿಂದ ಫಸ್ಟ್ ನನ್ನ ಟೀಮ್ಗೆ ಕೊಲಾಬರೇಟ್ ಆಗಿದ್ದು ವೀರೇಶ್. ನಾನು ಬರಿತಾನೆ ಜೊತೆಗೇನೆ ಇದ್ದ. ನೋಡಿ, ಪ್ಯಾನ್ ಇಂಡಿಯಾ ಬಗ್ಗೆ ನನ್ನದೇ ಆದ ಒಂದು ಇದೆ. ನಾವು ಸಿನಿಮಾ ಪ್ಯಾನ್ ಇಂಡಿಯಾ ಅಂದ್ಕೊಳ್ತೀವಿ, ಅಲ್ಲ, ಜನ ಪ್ಯಾನ್ ಇಂಡಿಯಾ ಆಗಿದ್ದಾರೆ. ಪ್ರೇಕ್ಷಕರು ಒಂದು ಕಂಟೆಂಟನ್ನು ಯಾವ ಭಾಷೆಯಲ್ಲಿದ್ದರೂ ನೋಡುವಂತಹ ಒಂದು ಪಕ್ವತೆಗೆ ಬಂದಿದ್ದಾರೆ ಇವತ್ತು. ಅದಕ್ಕೆ ಪ್ಯಾಂಡಮಿಕ್ ಆದಮೇಲೆ ನೀವು ಮಲಯಾಳ ಸಿನಿಮಾಗಳಾಗಲಿ, ಇಂಗ್ಲೀಷ್ ಸಿನಿಮಾ ಆಗಲಿ, ಅದರಲ್ಲಿ ಕಂಟೆಂಟ್ ಇದ್ದರೆ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವಾಗ ಕನ್ನಡದಲ್ಲಿ ಈ ಥರದ ಸಿನಿಮಾಗಳು ಬರ್ತಿವೆ. ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಬೇರೆ ಭಾಷೆಗಳಿಗೆ ಸಿನಿಮಾ ಮಾಡಿ ಅನೌನ್ಸ್ ಮಾಡೋದು ಬೇರೆ. ಬಟ್ ನನ್ನ ನಂಬಿಕೆ ಕರ್ನಾಟಕದಲ್ಲೆಲ್ಲೋ ಈ ಥರದೊಂದು ಸಿನಿಮಾ ರಿಲೀಸ್ ಆಯಿತು ಅನ್ನೋ ನ್ಯೂಸು ಹರಡುತ್ತೆ. ನಾಳೆ ಅದು OTTಗೆ ಬಂದಾಗ ಬೇರೆ ಬೇರೆ ಭಾಷೆಯವರು ನೋಡ್ತಾರೆ. ಇಲ್ಲಿ ನಮಗೆ ಮುಖ್ಯ ಆಗೋದು ನಾವು ಈ ಥರದ ಸಿನಿಮಾಗಳನ್ನು ಎಷ್ಟು ಸಂಭ್ರಮಿಸ್ತೀವಿ. ಯಾಕಂದರೆ ನಿಮಗೆ ಅರ್ಥ ಆಗ್ತಾರೆ, ಇದು ಕೇವಲ ಪ್ಯಾನ್ ಇಂಡಿಯಾ ನಮ್ಮದಲ್ಲ, ಇಡೀ ಪ್ರಪಂಚದ ಮನುಕುಲದ ಸಮಸ್ಯೆ ಇದು. ಒಂದು ಪ್ಯಾಂಡಮಿಕ್ ಅನ್ನೋದು ಬಂದು ನಮ್ಮನ್ನೆಲ್ಲರನ್ನ, ನಮ್ಮ ಮನುಷ್ಯತ್ವವನ್ನು, ನಮ್ಮ ಸ್ವಾರ್ಥವನ್ನು ಪ್ರಶ್ನೆ ಮಾಡಿಬಿಟ್ಟಿದೆ. ಇದು ಡೆಫಿನೆಟ್ಲಿ ನಿಧಾನವಾಗಿ ಹರಡುವಂಥ ಸಿನಿಮಾ. ಸೊ ಇದನ್ನು ನಾನು ಮತ್ತೆ ಕೂತ್ಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಕರ್ನಾಟಕದಲ್ಲಿ ರಿಲೀಸ್ ಆಗಲಿ, ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಚೆನ್ನಾಗಿದೆಯಂತೆ ಅಂದ ತಕ್ಷಣ ಅದು OTTಗೆ ಹೋದಾಗ ನಾವು ಹೇಗೆ ಬೇರೆ ಬೇರೆ ಭಾಷೆಯ ಮಲಯಾಳಂ ಸಿನಿಮಾಗಳು ನೋಡ್ದಂಗೆ ನೋಡ್ತಾರೆ, ಜನ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಜನ ಈಗ ಕಂಟೆಂಟ್ ನೋಡ್ತಿದ್ದಾರೆ. ಈಗಂತೂ ಹೊಸ ಹೊಸ ಹೀರೋಗಳು ಕಂಟೆಂಟಿಂದ ಹುಟ್ಕೊಳ್ತಾ ಇದ್ದಾರೆ. ಅದು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಆಕ್ಟರ್ಗಳು ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಸೊ ಐ ಥಿಂಕ್ ನನಗಿದು ಜನ ಪ್ಯಾಂಡಮಿಕ್ ಆದಮೇಲೆ ಒಂದು ಸಿನಿಮಾ ಥಿಯೇಟ್ರ್ನಲ್ಲೇ ಸಿನಿಮಾ ನೋಡಬೇಕು, ಇಷ್ಟು ದೊಡ್ಡ ಕಟೌಟರ್ ಹೀರೋ ಸಿನಿಮಾ ನೋಡಬೇಕು ಅನ್ನುವ ಒಂದು ಮಾಫಿಯಿಂದ ಹೊರಗೆ ಬಂದು ಥಿಯೇಟ್ರ್ಗಳೆಲ್ಲ ಮುಚ್ಚಿದ ಮೇಲೆ ಯಾವಾಗ ಅವರು ಅವರ ಮನೆಗಳಲ್ಲಿ ನೋಡೋಕ್ಕೆ ಶುರು ಮಾಡಿದ್ರು, ಅವರಿಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳ ರುಚಿ ಸಿಗೋಕ್ಕೆ ಶುರುವಾಗಿದೆ. ಸುದ್ದಿ ಹರಡಿದ್ರೆ ಸಾಕುತ್ತು, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ. ನೀವು ಹೇಳಿದ್ದು ನಿಜ, ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಇದನ್ನು ನಾವು ಅದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೆಷ್ಟೂ ಅಲ್ಲದೆ ನಾನು ಪ್ರಪಂಚದ ಬಹಳ ಜನ ಕ್ಯೂರೇಟರ್ಸ್ ಜೊತೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಫೆಸ್ಟಿವಲ್ಸ್ಗಳ ಟೈಮ್ ಆಗೋಗಿದೆ. ಬಟ್ ಈ ಸಿನಿಮಾ ನನ್ನ ಪ್ರಕಾರ ಡಿಫ್ರೆಂಟಾಗಿ ಬೇರೆ ಬೇರೆ ದೇಶಗಳ ಕ್ಯೂರೇಟರ್ಸ್ಗಳು ಅವರವರ ಸ್ಪೆಷಲ್ ಫೆಸ್ಟಿವಲ್ಸ್ಗಳಲ್ಲಿ ಈ ಸಿನಿಮಾನ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಮ್ಮಂಥವ್ರು ಇದಕ್ಕೆ ಹಿಂಬಾಗಿ ಅಲ್ಲಿ ಕಳಿಸೋದು, ಇವ್ರಿಗೆ ಈ ಥರ ಹುಡುಗರಿಗೆ ಆ ದಾರಿಗಳು ಗೊತ್ತಿಲ್ಲ, ಆ ಫಾರ್ಮ್ಗಳು ಫಿಲ್ ಮಾಡೋದು ಗೊತ್ತಿಲ್ಲ ಆ ಪ್ರಪಂಚ. ನಮ್ಮಂಥವ್ರು ಅದಕ್ಕೆ ಹಿಂಬಾಗ ನಿಂತಾಗ ಈ ಸಿನಿಮಾ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ತೇನೆ. ನೀವು ಹೇಳೋದು ನಿಜ, ಇದು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾನೇ. ನೋಡೋಣ ಜನ ಹೇಗೆ ನೋಡ್ತಾ ಹೋಗ್ತಾರೆ. ಬೆಳಿ ಅವರ ಬಗ್ಗೆ ಸರ್, ಈ ಸಿನಿಮಾನ ನೀವು ಡೆಫಿನೆಟ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಇದನ್ನು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದೀರಾ. ಇದರ ಜೊತೆಗೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರೋ ವ್ಯಕ್ತಿಯಾಗಿ, ಯಾಕಂದರೆ ಲಾಕ್ಡೌನ್ ಸಮಯದಲ್ಲಿ ಬಹುತೇಕ ನಮ್ಮೆಲ್ಲರಿಗೂ ಅನಿಸಿದ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ನಮಗಾದ ಕಷ್ಟಗಳಿಗೆಲ್ಲ ಸರ್ಕಾರದ ವೈಫಲ್ಯ ಕಾರಣ ಅಂತ. ಈಗ ಲೋಕಸಭಾ ಚುನಾವಣೆಗಳು ಬರ್ತಾ ಇರೋದ್ರಿಂದ ಆಗ ಆದ ಘಟನೆಗಳನ್ನ ಜನರ ಮುಂದಿಟ್ಟು ಈ ಸಲನಾದರೂ ಓಟ್ ಹಾಕುವಾಗ ಯೋಚನೆ ಮಾಡಿ ಸರಿಯಾದ ವ್ಯಕ್ತಿಗಳಿಗೆ ಓಟ್ ಹಾಕಿ ಅಂತ ಹೇಳುವ ಉದ್ದೇಶನೂ ಇದರಿಂದ ಇದೆಯಾ? ಪ್ರಶ್ನೆ ಕೇಳಿದ್ರಿ, ಉತ್ತರ ನೀವೇ ಕೊಟ್ಬಿಟ್ರಿ. ಪರ್ಫೆಕ್ಟ್, ಮುಗೀತು. ನೆಕ್ಸ್ಟ್
ಬದುಕೆ ಅವರವರ ಬದುಕಿಗೆ. ನಿಮಗೆ ಆ ಮಗು ನೋವು ಅರ್ಥ ಆಗುತ್ತಾ, ಸಿನಿಮಾ ಅರ್ಥ ಆಗುತ್ತಾ, ಇಲ್ಲ ಅದು ಅರ್ಥ ಆಗುತ್ತಾ? ಆಗಲಿ ಬಿಡಿ, ಅಷ್ಟೇ ತಾನೇ. ಇದು ಒಂದು ನೋವಿನ ಕತೆ. ಆ ಮಗುನ ನೋಡಿ, ನಮ್ಮ ಮಕ್ಕಳನ್ನ ನೋಡಿ, ನಮ್ಮ ಮಕ್ಕಳು ಚೆನ್ನಾಗಿದ್ರು ತಾನೆ. ಆ ಪ್ರಪಂಚದ ಮಕ್ಕಳೆಲ್ಲ ಮಕ್ಕಳೇ ತಾನೆ, ಮನುಷ್ಯರೆಲ್ಲ ಮನುಷ್ಯರೇ ತಾನೆ. ಅದನ್ನು ದಾಖಲಿಸಿದಾನ ಆ ಹುಡುಗ. ನೋಡೋರು ಕಣ್ಣು ಮಂಜಾಗಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಅಲ್ವೇ? ನಾವು ಸತ್ಯವನ್ನು ಹೇಳ್ತಾ ಹೋಗೋಣ. ಸರ್, ಈ ಚಿತ್ರ ಒಂದು ನೈಜಕತೆಯಿಂದ ಉಳ್ಳಂಥ ಚಿತ್ರನ ಅಥವಾ ಒಂದು ಕ್ರಿಯೇಟ್ ಮಾಡಿ ತೆಗೆದಿರುವಂಥ ಚಿತ್ರ ಆಗಿದೆಯೋ? ಮತ್ತು ಇನ್ನೊಂದೇನು ಅಂದರೆ, ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಂದಿದೆ. ಸೊ ಆ ವಿಚಾರಗಳನ್ನೆಲ್ಲ ಇದರಲ್ಲಿ ಕ್ಯಾಪ್ಚರ್ ಮಾಡಿದೆ ಈ ಫೋಟೋದಲ್ಲಿ. ನನಗೆ ಈ ಸಿನಿಮಾದಲ್ಲಿ ಕಾಣಿಸಿದ್ದು ನಮ್ಮ ಕಣ್ಣು ಕುರುಡಾಗಿದೆ ಅನ್ನೋದೇ. ಕೆಲವು ದಾಖಲೆಗಳಿಲ್ಲ, ನೋವಿನ ದಾಖಲೆಗಳಿಲ್ಲ, ನೋವಿನ ಕಥೆಗಳ ದಾಖಲೆಗಳಿಲ್ಲ. ನಾವು ನಮ್ಮ ಸಮಸ್ಯೆಗಳಲ್ಲಿ ಇದ್ವಿ. ಈ ಹುಡುಗ ಅದನ್ನು ನೋಡಿದ್ದಾನೆ, ಆ ನೋವನ್ನು, ಆ ಕಥೆಯನ್ನು ಹೇಳಿದ್ದಾನೆ. ಇದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದಲ್ವಾ, ಇದನ್ನು ನಾವು ನೋಡಬೇಕಿತ್ತು. ನಾವು ಹೇಗೆ ಆ ಸಂವೇದನೆಯನ್ನು ಕಳ್ಕೊಂಡ್ವಿ, ಆ ಸೂಕ್ಷ್ಮತೆಯನ್ನು ಕಳ್ಕೊಂಡ್ವಿ, ನಮಗೆ ಯಾಕೆ ಕಾಣಿಸ್ಲಿಲ್ಲ? ಇದು ಒಂದು 21 ವರ್ಷದ 22 ವರ್ಷದ ಹುಡುಗನಿಗೆ ಮತ್ತು ಆ ತಂಡಕ್ಕೆ ಕಾಣಿಸಿದ್ದು ನಮಗೆ ಯಾಕೆ ಕಾಣಿಸ್ಲಿಲ್ಲ ಅಂತ ನಮ್ಮನ್ನು ಮುಟ್ಟುತ್ತದೆ. ಆ ನಂಬಿಕೆಯಿಂದ ಈ ಸಿನಿಮಾ ಜನರು ತಲುಪಬೇಕು ಅನ್ನೋ, ಯಾಕಂದರೆ ಆ ಹುಡುಗನ ಅಷ್ಟು ಜವಾಬ್ದಾರಿ ಇದ್ದಾಗ ನಮಗೂ ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕಲ್ವಾ, ಅಷ್ಟೇ. ಅಲ್ಲ, ಈ ಸಿನಿಮಾದಲ್ಲಿ ಜನಗಳಿಗೂ ಸಂದೇಶ ಇದೆ ಮತ್ತು ಜನಪ್ರತಿನಿಧಿಗಳಿಗೂ ಏನಾದ್ರು ಸಂದೇಶ ಕೊಡುವಂಥದ್ದು ಏನಾದ್ರು ಅಂಶಗಳು? ನೋಡಿ, ಮೆಸೇಜ್ ಕರೆದ್ರೆ ಒಂದು SMS ಮಾಡ್ತೀನಿ ರೀ, ಯಾಕ್ರಿ ಸಿನಿಮಾ ಮಾಡುವಾಗ? ಸಿನಿಮಾ ಮಾಡಿದ್ದೀವಿ, ಕಥೆಯಲ್ಲಿ ಅವ್ರವ್ರು ತೊಗೊಂಡು ಹೋಗ್ತಾರೆ. ನಮಗೆ ಜನಪ್ರತಿಗಳು ಇದಕ್ಕೆಲ್ಲ ಯಾಕೆ ಬೇಕು? ನಮಗೆ ಜನರು ಬುದ್ಧಿವಂತರಾಗಿದ್ದಾರೆ, ಸೂಕ್ಷ್ಮವಾಗಿದ್ದಾರೆ. ಕೊನೆಗೂ ನಿರ್ಧಾರ ಮಾಡೋದು ಜನ. ಈ ಮಗು, ಈ ಹುಡುಗ, ನಮ್ಮ ಹುಡುಗ ಒಂದು ನೋವನ್ನು ನಿಮ್ಮ ಮುಂದೆ ಬಿಡಿಸಿಟ್ಟಿದ್ದಾನೆ. ಈ ನೋವು ಯಾಕಾಯಿತು ಅನ್ನೋ ಕಾರಣಗಳನ್ನು ಜನ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಯಾವುದೇ ಫೋಟೋಗಳು ಅಲ್ಲ, ನೀವು ಮತ್ತೊಂದಲ್ಲ ವಾಪಸ್ ಮೂದೇವರಿಗೆ ಕಥೆ ಅಲ್ಲ ಹಂಗಲ್ಲ ಪುಟ, ಹೇಳ್ತಿದ್ದೀನಲ್ಲ ಪುಟ, ಅದು ಯಾವುದೇ ಅವರವರ ಭಾವಕ್ಕೆ ಅವರವರ ಬಸದಿ. ಯದ್ಭಾವಂ ತದ್ಭವತಿ, ಅದು ಸರಿ. ಬಟ್ ಒಂದೇನು ಅಂದರೆ, ಯಾವುದೇ ಫೋಟೋಗಳು ಫ್ರೇಮ್ ತೆಗಿಬೇಕಾದ್ರೂ ಕೂಡ ಅಲ್ಲಿ ನೇರಳೆ ಬಣ್ಣ ಇರುತ್ತೆ. ಮನುಷ್ಯನ ಈ ನೇರಳೆ ಬಣ್ಣ ನೀವು ಕ್ಯಾಪ್ಚರ್ ಮಾಡೋದ್ರ ಹಿಂದೆ ಏನಾದರೂ ಬಣ್ಣಗಳು ಅಡಗಿದೆಯಾ ಅಥವಾ ಏನಿದೆ? ಫೋಟೋಗಳು ಹಿಂದೆ, ಫ್ರೇಮ್ ಹಿಂದೆ ಒಂದು ನೇರಳೆ ಬಣ್ಣ ಇರ್ತದೆ. ಫೋಟೋಗಳು ಯಾವುದೇ ಫೋಟೋ ತಗೊಳ್ಳಿ, ಅದಕ್ಕೆ ನೇರಳೆ ಬಣ್ಣ ಇರುತ್ತದೆ. ಈ ಚಿತ್ರದ ಹಿಂದೆ ಯಾವ್ದಾದ್ರು ಬಣ್ಣಗಳಿದೆಯಾ? ಈ ಸಿನಿಮಾದಲ್ಲಿ ನೇರಳೆ ಫ್ರೇಮಲ್ಲಿ ನೇರಳೆ ಬಣ್ಣ ಅಂತ ಫೋಟೋ ಟೈಟ್ಲು, ಆ ಗಾಡಿ ಕಲರ್ಗೆ ನೇರಳೆ ಇದೆಯಾ? ಪಿಕ್ಚರ್ ಮಾಡಿರೋ ಕ್ಯಾಮ್ರಾದಿಂದ ನೇರಳೆ ಬಣ್ಣ ಇರುತ್ತದೆ. ಆ ಸಿನಿಮಾ ಕತೆ ಒಳಗೆ ಏನಾದ್ರು ಬಣ್ಣಗಳಿದೆಯಾ ಅಂತ ಹೇಳಿದ್ ನಾನು. ಇಲ್ಲ ಅದು ಗಾಡಿ ಶೂಟ್ ಮಾಡ್ಬೇಕಾದ್ರೆ ಕಲರ್ ನೇರಳೆ ಇತ್ತು ಅಷ್ಟೇ ಸರ್. ಅದರಲ್ಲಿ ಗೊತ್ತಾಗಲ್ಲ ಪುಟ, ನೀನು ಅಷ್ಟೆಲ್ಲ ಡೀಪಾಗಿನೂ ಕಲ್ತಿಲ್ಲ ನಾವು, ಹೇಳಿದೆ ಅಣ್ಣ. ನಿಮ್ಗೇನು ಅನಿಸುತ್ತೆ? ನಿಮ್ಗೆ ಹೇಳಿ ಅದನ್ನ. ನಮ್ದೇನಿದ್ರೆ ಅವನೇನು ಅನ್ಕೊಂಡು, ನನಗಂತೂ ನೋಡಿ ಹೆದ್ದಾರಿನಲ್ಲಿ ಒಂದು ಇಡೀ ದಿಗಂತದಲ್ಲಿ ಒಬ್ಬನೇ ಒಂದು ಬಿಟ್ಬಿಟ್ಟಿದ್ದೀವಲ್ಲ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಮಾಡ್ಕೊಳ್ತಾರೆ? ಅವ್ರು ಹೊಲದಲ್ಲಿ ನಿಂತ್ಕೊಂಡು ದಿಗಂತ ನೋಡಿದ್ರೆ ನನಗೆ ಯಾರೂ ಇಲ್ಲ ನನ್ನ ಜೊತೆ ಇದ್ದ ಅಂದಾಗ ಬೇರೆ ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗೆ ಒಬ್ಬ ನಡ್ಕೊಂಡು ಹೋಗ್ತಾನೆ, ಯಾರೂ ಇಲ್ಲ, ಅವನ ಪ್ರಯಾಣ ಎಲ್ಲೋ ಗೊತ್ತಿಲ್ಲ. ನನಗೆ ಹಂಗೆ ಅನ್ನಿಸ್ತು. ಅವನಿಗೆ ಯಾಕೆ ಅನ್ನಿಸ್ತು ಅಂತ ಕೇಳಿ. ಅದೇ ಸರ್, ಟ್ರೇಲರ್ನ ಅದು ಕುಂಟಿದ್ದಾನೆ ಒಬ್ಬ ಅಂತ ತೋರಿಸ್ಬೇಕಿತ್ತು. ಅದೇ ಲಾಕ್ಡೌನ್ ಟೈಮಲ್ಲೇ ಒಬ್ಬನು ಕುಂಟಿದ್ದಾನೆ ಸರ್. ಅದೆಲ್ಲ ನೀವೇನೋ ನೋಡಿ. ನಾನು ಹೈದರಾಬಾದ್ನಲ್ಲಿ ತೋಟದಲ್ಲಿದ್ದೆ ಲಾಕ್ಡೌನ್ ಟೈಮ್ನಲ್ಲಿ. ಒಂದು ತಿಂಗಳಿದ್ದ ಮೇಲೆ ನನ್ನ ಹೈದರಾಬಾದ್ ಸಿಟಿನಲ್ಲಿರೋ ಮನೆ ಧೂಳುಗಿಳಿ ಜಾಸ್ತಿ ಇದೆ, ಕ್ಲೀನ್ ಮಾಡಬೇಕು ಅಂದರೆ ನನ್ನ ಕಾರ್ ತೊಗೊಂಡು ಹೋದಾಗ ಬೆಂಗಳೂರು ನಾಗ್ಪುರ ರಸ್ತೆ ಅದು, 100 ಜನ ನಡ್ಕೊಂಡು ಹೋಗಿ ಆಳಕ್ಕೆ ಶುರು ಆಗುತ್ತೆ. ನನಗೆ ಯಾಕೆ ನಡ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಒಳಗಡೆ ಇದ್ವಲ್ಲ, ತೋಟದ ಒಳಗೆ. ಆಮೇಲೆ ಒಂದು ಹೋಟ್ಲಿಗೆ ಹೇಳಿ ಒಂದು 500 ಜನಕ್ಕೆ ದಿನ ಅಡುಗೆ ಮಾಡಿ ಹೋಗೋರಿಗೆ ಅಷ್ಟಾದರೂ ಕೊಡೋಣ. ಅವನ ಮನೆ ತಲುಪಬೇಕಾದ್ರೆ 2 ಹೆಜ್ಜೆಗೆ ನಾನು ಕಾರಣ ಅಷ್ಟೇ ಮಾಡೋಕ್ಕೆ ಸಾಧ್ಯ, ಬೇರೇನೋ ಮಾಡೋಕ್ಕಾಗಲ್ಲ. ಅಲ್ಲಿ ನಡೀತಿದ್ದವ್ರು ನೋಡಬೇಕು. ಬೊಬ್ಬೆ, ದೊಡ್ಡ ಬಿಸಿಲು. ಕೆಲವು ಬರೀ ನಮಗೆ ಹಿಟ್ಟು ಕೊಡಿ, ನಾವು ಮಧ್ಯದಲ್ಲಿ ಅಡುಗೆ ಮಾಡ್ಕೊಳ್ತೀವಿ ಅಂತಿದ್ರು. ಯಾರು ಬಿಟ್ಟರು ಅವ್ರನ್ನ? ಅಲ್ವೇ?
ಆ ಥರ ಇವನು ನಡ್ಕೊಂಡು ಹೋಗ್ತಿದ್ದಾನೆ. ನಾವು ಇದನ್ನು ನೋಡಿಲ್ಲ, ಅದನ್ನು ಈ ಸಿನಿಮಾ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನಾವೆಲ್ಲ ಮನೇಲಿದ್ದಾಗ ಎಷ್ಟು ಜನ ನಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿ. ಸರ್ ಒಂದು ನಿಮಿಷ. ಅದು ಸಿನಿಮಾ ಕತೆ, ಅದು ಒಂದು ಫೋಟೋ ತೆಗೆಸ್ಕೊಳ್ಳೋದ್ರ, ಅದೇ ನೀವು ಸಿನಿಮಾ ಅಂದರೆ ನೋಡ್ಬೇಕು ಸರ್, ಸಿನಿಮಾ ಒಳ್ಳೇದು ಅನ್ಸುತ್ತೆ. ಆ ಹುಡುಗನಿಗೆ ಒಂದು ಆಸೆ ಇರುತ್ತೆ, ಬೆಂಗಳೂರಿಗೆ ಹೋಗ್ಬಿಟ್ಟು ವಿಧಾನಸೌಧ ಮುಂದೆ ಒಂದು ಫೋಟೋ ತಗೋಬೇಕು, ಡಿ ಬಾಸ್ ಹತ್ರ ಒಂದು ಫೋಟೋ ತಗೋಬೇಕು ಅಂತ. ಅದಕ್ಕೆ ಸಿನಿಮಾ ಹೆಸರು ಫೋಟೋ. ಸರ್ ಈಗ ಪೈರಸಿ ಎಲ್ಲ ಮಾಡಿಬಿಟ್ರೆ ಅಷ್ಟು ಸಿನಿಮಾ ಆಗ್ಬಿಡುತ್ತೆ ನಮ್ಮದು. ಫುಲ್ ಖುಷಿ ನಾನು. ಇರಲಿ ಕಳ್ಳರು ಎಲ್ಲ ಕಾಲದಲ್ಲೂ ಇರ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಸರ್ ಈ ಫಿಲಿಮ್ನ ಥಿಯೇಟ್ರಿಗೆ ಬಂದು ನೋಡುವಂಥ ವರ್ಗನೇ ಬೇರೆ ಇರುತ್ತೆ. ಈ ಫಿಲಿಮ್ ನೋಡಬೇಕಾಗಿದ್ದು ತುಂಬ ಕಡು ಬಡತನಾಗಿರುವಂಥ ವ್ಯಕ್ತಿಗಳನ್ನ ಸ್ವಲ್ಪ ಈ ಪಿಕ್ಚರ್ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಸ್ಕೂಲ್ ಮಕ್ಕಳಿಗೆ ನಾಳೆ ಉಚಿತವಾಗಿ ತೋರಿಸುವಂಥ ವ್ಯವಸ್ಥೆ ಇದೆ. ಮಾಡೋಣ ಸರ್, ಜನ ಬಂದಿದ್ರೆ ಮಾಡೋಣ, ಏನು ಸರಿ. ನಮ್ಮ ಜವಾಬ್ದಾರಿ ಇಷ್ಟೇ, ಇದರಲ್ಲಿ ದುಡ್ಡು ಮಾಡ್ತೀವೋ ಅಲ್ಲ. ಇವನು ಕೂಡ ಒಂದು ಸಿನಿಮಾ ಮಾಡಬೇಕಾದ್ರೆ ಇದನ್ನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಮಾಡೋದು. ದುಡ್ಡು ಮಾಡಬೇಕು ಅಂತ ಸಿನಿಮಾ ಬೇರೆ ಯಾರು ಜನ ಮಾಡ್ತಿದ್ದ ಅವನು. ಆ ಪ್ರಾಮಾಣಿಕತೆ ಇದರ ಬೆಂಬಲವಾಗಿ ನಿಂತುಕೊಂಡು ನಮಗೂ ಇರಬೇಕಲ್ವಾ. ನಿರ್ದಿಗಂತದ ಜವಾಬ್ದಾರಿ ಅಥವಾ ಇಲ್ಲಿ ಬಂದಿರುವ ಪವನ್ ಇರಲಿ, ನಮ್ಮ ಧನು ಇರಲಿ, ನಮ್ಮೆಲ್ಲರ ಜವಾಬ್ದಾರಿ ಏನಂದರೆ ಇದನ್ನು ಸಾಕಷ್ಟು ಜನರಿಗೆ ತಲುಪಿಸೋದಷ್ಟೇ. ಜನ ನೋಡಿ ಈ ಸಿನಿಮಾನ ಅಂತ ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗಿದ್ರೆ ಫ್ರೀ ಶೋಗಳಾಗ್ತೀನಿ, ಏನು ಮಾಡೋದು. ಯಾಕಂದರೆ ನಮಗೆ ಈ ಪ್ರತಿಭೆ, ಈ ಥರದ ಆಲೋಚನೆ, ಈ ಥರದ ಗ್ರಹಿಕೆ ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದನ್ನು ಖಂಡಿತ ಮಾಡ್ತೀವಿ. ಸರ್ಕಾರಲಿದ್ದೇನೋ ಸಬ್ಸಿಡಿ ಯಾಕ್ರಿ? ಯಾಕೆ ಸುಮ್ಮನೆ ಯಾವ ಸರ್ಕಾರಕ್ಕೆ ಹೋಗ್ಬಿಟ್ಟು ಆಮೇಲೆ ಆ ಪಾರ್ಟಿಯವನು ಈ ಪಾರ್ಟಿಯವನು ಅವ್ರಿಗೆ ಕೊಟ್ಟರೆ ಬೇಕಾ ನಮಗೆ? ನೀವೇ ಜನ, ನೀವಿದ್ದೀರಿ, ನಾವಿದ್ದೀವಿ, ಜನ ನೋಡ್ತಾರೆ ಸಾಕು. ಮಾಡ್ತಾ ಇದ್ದೀನಿ ಈಗಲೆಲ್ಲ ಪ್ಲ್ಯಾನ್ ಹೇಳ್ಬಿಡ್ಲ ನಾನು ನಿಮಗೆ. ವೆಟ್ರಿಮಾರನ್ ಬರ್ತಾನೆ, ಧನುಷ್ ಬರ್ತಾನೆ, ಎಲ್ಲ ಬರ್ತಾರೆ. ನಮ್ಮ ಹುಡುಗನ ಅಲ್ಲಿ ತನಕ ತೊಗೊಂಡು ಹೋಗಲ್ವ ನಾನು. ನಮ್ಮ ಸಿನಿಮಾ ಅಲ್ಲಿ ತನಕ ತೊಗೊಂಡೋಗಿ ಸುಮ್ಮನೆ ಕೂತ್ಕೊತೀನಿ ನಾನು. ನಾಳೆ ಅಮೀರ್ ಖಾನು ಬರ್ತಾರೆ ಹೇಳಿ. ಕತೆಗೆ ಎಷ್ಟು ಬೇಕೋ ಅಷ್ಟಿದೆ ಗೆಳೆಯ. ಅಟೆಯ ಆಗಲಿ ಬಿಡ್ರಿ, ಸಿನಿಮಾ ನೋಡೋಣ. 3 ಗಂಟೆ ಸಿನಿಮಾ ನೋಡ್ತೀವಿ, ಇರಲಿ ಸಾಕಲ್ವಾ. ಒಳ್ಳೆ ಊಟ ಇದೆ ಸರ್. ಶಾವಿಗೆ ಇದಾದ್ಮೇಲೆ ಭಾಗ 2 ಏನೋ ಮತ್ತೇನು ಇದನ್ನ ಇಲ್ಲಿಗೆ ಕ್ಲೋಸ್. ಏನಂದ್ರು ಭಾಗ 2 ಇದೆನಾ ಅಂತ ಈ ಫಿಲಿಮ್ ನೆಕ್ಸ್ಟ್ ಭಾಗ ಸೆಕೆಂಡ್ 2, 3 ಸರಿ ನೋಡೋಣ. ಎಲ್ಲರಿಗೂ